ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೇವರಾಜ್ ಚೆನ್ನಮ್ಮ. ಡಾರ್ಲಿಂಗ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಒಳಗೆ ಎಂಟ್ರಿ ಆಗೋಣ ಬರ್ರಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಗಂಟೆನ ಟರ್ನ್ ಅಂತ ಓಡಿರಿ. ಸೊ ದಟ್ ನಮ್ಮ ಚಾನಲ್ನ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ. ಡಾರ್ಲಿಂಗ್ಸ್, ಇವತ್ತು ನಾನು ಶಿವಗಂಗೆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಗಾಡಿ ತೊಗೊಂಡು ತುಮಕೂರು ರೋಡ್ನಲ್ಲಿ ಓಟೆ. ನಿಮಗೆ ಸುಮಾರು ಬೆಂಗಳೂರಿಂದ 50 ಕಿಲೋಮೀಟ್ರು 54 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಶಿವಗಂಗೆ ಬೆಟ್ಟ ಸಿಗುತ್ತೆ. ತುಮಕೂರು ರೋಡ್ನಲ್ಲಿ ಮುಂದೆ ಹೋದರೆ ದಾವಸ್ಪೇಟೆ ಅನ್ನೋ ಜಂಕ್ಷನ್ ಸಿಗುತ್ತೆ. ಆ ಜಂಕ್ಷನಲ್ಲಿ ನೀವು ಲೆಫ್ಟ್ ತೊಗೊಂಡ್ರೆ ನಿಮಗೆ ಶಿವಗಂಗೆ ಸಿಗುತ್ತೆ. ಬೆಟ್ಟ ಹತ್ತೋದಕ್ಕೆ ಮುಂಚೆನೇ ರೈಟ್ ಸೈಡ್ನಲ್ಲಿ ನನಗೆ ಕಲ್ಯಾಣಿ ಸಿಕ್ತು. ಹಾಗೆ ಒಂದು ರೌಂಡ್ ಹಾಕಿದೆ. ಗಾಡಿನೂ ಕೂಡ ಇಲ್ಲೇ ಪಾರ್ಕ್ ಮಾಡಿದೆ. ಇಲ್ಲಿ ಪಾರ್ಕ್ ಮಾಡಿದ್ರು ದೇವಸ್ಥಾನ ಮುಂದೆ ಗಾಡಿ ಪಾರ್ಕಿಂಗು ನನ್ನನ್ನು ಕಾಯ್ಕೊಂಡು ನಿಂತ್ಕೊಂಡು ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ಯಾ ಅಂದ್ಬಿಟ್ಟು ದುಡ್ಡು ಕಿತ್ಕೊಂಡ. ಹೋಗ್ಲಿ ಬಿಡುಗರು, ಬೆಳಗ್ಗೆನೆ ಮಾತು ಯಾಕೆ ಅಂತ ದುಡ್ಡು ಕೊಟ್ಬಿಟ್ಟು ಬೆಟ್ಟ ಹತ್ತೋದಕ್ಕೆ ಅಂತ ಮುಂದಕ್ಕೆ ಹೋದೆ. ಎಂಟ್ರೆನ್ಸ್ನ ರೈಟ್ ಸೈಡಲ್ಲಿ ನಮಗೆ ಶಿವಪ್ಪನ ವಿಗ್ರಹ ಕಾಣಿಸ್ತು. ಶಿವಪ್ಪಂಗೆ ದೇವರೇ ಬೆಟ್ಟ ಹತ್ತೋದಕ್ಕೆ ಎನರ್ಜಿ ಕೊಡಪ್ಪ ಅಂತ ಕೇಳ್ಕೊಂಡು ಎಂಟ್ರೆನ್ಸ್ಗೆ ಒಂದು ನಮಸ್ಕಾರ ಹಾಕ್ಕೊಂಡು ಮುಂದಕ್ಕೆ ಬಂದೆ. ನಾನು ಹೇಳಿದ್ನಲ್ಲ ಪಾರ್ಕಿಂಗ್ ಅವನು ಇವನೇ. ಜೈ ಆಂಜನೇಯ. ಬನ್ನಿ ಗುರುವೆ, ನಿಮಗೂ ದೇವಸ್ಥಾನ ತೋರಿಸಿ, ನಾನು ದೇವಸ್ಥಾನ ನೋಡಿ ಆಮೇಲೆ ಬೆಟ್ಟ. ಗೋಪುರದೊಳಗಿಂದ ಮೆಟ್ಲು ಹತ್ಕೊಂಡು ಒಂದು ಸ್ವಲ್ಪ ದೂರ ಮುಂದೆ ಬರ್ತಿದ್ದಂಗೆ ನಮಗೆ ಗಣಪ ಸಿಗ್ತಾರೆ. ಬಾಸ್ಗೊಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಮುಂದೆ ಬರ್ತಾ ಲೆಫ್ಟಲ್ಲಿ ದಾಸೋಹ ಮಂಟಪ ಇದೆ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನದಾನ ನಡೆಯುತ್ತೆ. ಭಕ್ತಾದಿಗಳು ಊಟ ಮಾಡ್ಬೋದು. ಹಾಗೆ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತೊಗೊತಿದ್ದಂಗೆ ನಮಗೆ ಬೃಹದಾಕಾರದಂಥ ಈ ನಂದೀಶ್ವರ ಸ್ವಾಮಿ ದರ್ಶನ ಆಯಿತು. ನಂದೀಶ್ವರ ಸ್ವಾಮಿ ಅಂತೂ ಹೆವಿ ಯೂಸ್ ಆಗಿತ್ತು ಗುರು. ನಿಮಗೆ ಗೊತ್ತಿಲ್ಲ ಇದರಲ್ಲಿ ಹೇಗೆ ಕಾಣ್ತಿದೆ ಅಂತ, ಬಟ್ ಎದುರುಗಡೆಯಿಂದ ನೋಡಿ ಸಖತ್ತು ಯೂಸ್ ಆಗಿದೆ. ಯಾಕೋ ಪೂಜೆಗಳು ನಡೀತಿಲ್ಲ ಈ ನಂದಿಗೆ, ಮೇ ಬಿ ಭಿನ್ನ ಆಗಿದೆ ಅಂತ ಅನ್ಕೊತೀನಿ. ಸರಿ ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ. ಹಾಗೆ ನಡ್ಕೊತ ಮೇಲೆ ಬಂದರೆ ನಿಮಗೆ ಮೊದಲನೇದಾಗಿ ಸಿಗೋಂಥ ಪ್ಲೇಸ್ ಬಂದು ಅಥವಾ ದೇವಸ್ಥಾನ ಬಂದು ಗಂಗಾಧರೇಶ್ವರ ಸ್ವಾಮಿ ಟೆಂಪಲ್ಲು. ಟೆಂಪಲ್ ಟೈಮಿಂಗ್ಸ್ ಬಂದು 9 ಗಂಟೆಯಿಂದ ಅನಿಸುತ್ತೆ. ಸೊ ನಮ್ಗೆ ಲೆಫ್ಟಲ್ಲಿ ಇನ್ನೊಂದು ದಾರಿ ಇತ್ತು. ಟೆಂಪಲ್ ಹೊರಗಡೆಯಿಂದ ಹೋಗುತ್ತೆ, ಆ ಕಡೆಯಿಂದ ಹೋದರೆ ನಿಮಗೆ ಟೆಂಪಲ್ ಒಳಗಿಂದ ಬಿಟ್ಟು ಕರೆಕ್ಟ್ ಆಗುತ್ತೆ. ಮುಂದೆ ಬರ್ತಿದ್ದಂಗೆ ಲೆಫ್ಟಲ್ಲಿ ಬಾಸು ರಾಂಗ ಕೂತಿದ್ರು. ಯಾಕ್ಲೇ ಹನುಮಂತಣ್ಣ ಗುರ್ಗುಟ್ತೀಯಾ? ಅಪ್ಪ ಇವ್ರು ಸವಾಸ ಬೇಡ ಅಂದ್ಬಿಟ್ಟು ನಾವೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಮುಂದಕ್ಕೆ ಬಂದು ಸ್ನೇಹಿತರೆ, ಇದು ಬಂದು ಗಂಗಾಧರೇಶ್ವರ ಸ್ವಾಮಿ ಟೆಂಪಲ್ನ ಮೇನ್ ಎಂಟ್ರೆನ್ಸು. ಈ ಗಂಗಾಧರೇಶ್ವರ ಸ್ವಾಮಿ ವಿಶೇಷತೆ ಏನಪ್ಪ ಅಂತ ಅಂದರೆ, ಸ್ವಾಮಿ ಅಭಿಷೇಕ ಆಗೋ ಟೈಮಲ್ಲಿ ಸ್ವಾಮಿ ತಲೆ ಮೇಲೆ ಲಿಂಗದ ಮೇಲೆ ತುಪ್ಪ ಹಚ್ತಾರೆ. ಆ್ಯಂಡ್ ಆ ತುಪ್ಪ ಬಂದು ಇಲ್ಲಿ ಬೆಣ್ಣೆ ಆಗಿ ಕನ್ವರ್ಟ್ ಆಗುತ್ತೆ. ಇದಿಲ್ಲಿನ ಒಂದು ವಿಶೇಷತೆ ಕೂಡ ಹೌದು. ಶಿವಗಂಗೆಗೆ ಬಂದು ಬಹು ಪುರಾತನವಾದಂತಹ ಇತಿಹಾಸ ಇದೆ. ಹಾಗೆ ಇದು ಹಲವಾರು ರಾಜರ ಆಳ್ವಿಕೆಯಲ್ಲೂ ಒಳಗೊಂಡಿತ್ತು. ಅದೇ ರೀತಿ ನಮ್ಮ ಕೆಂಪೇಗೌಡರ ಆಳ್ವಿಕೆಯಲ್ಲೂ ಕೂಡ ಈ ಶಿವಗಂಗೆ ಒಳಗೊಂಡಿತ್ತು. ಜೊತೆಗೆ ಈ ಶಿವಗಂಗೆಯ ಗಂಗಾಧರೇಶ್ವರ ಟೆಂಪಲಿಂದ ನಮ್ಮ ಬೆಂಗಳೂರಿನ ಗವಿಗಂಗಾಧರೇಶ್ವರ ಟೆಂಪಲ್ಗೆ ಸುರಂಗ ಮಾರ್ಗ ಇದೆ ಅಂತ ಕೂಡ ಹೇಳ್ತಾರೆ. ಇಲ್ಲೇನು ಬೆಟ್ಟ ಹತ್ತೋದಕ್ಕೆ ಮೆಟ್ಲುಗಳ ಥರ ಮಾಡಿದ್ದಾರೆ. ಇದು ಬರೀ ಸ್ಯಾಂಪಲ್ ಅಷ್ಟೇ, ಟ್ರೈಲರ್ ಇದ್ದಂಗೆ. ಮುಂದೆ ಪಿಕ್ಚರು ಬೇಜಾನ್ ಐತೆ. ಅಂದರೆ ಇದಕ್ಕಿಂತ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಮುಂದೆ. ನಾವು ಮೇಲೆ ಬರ್ತಿದ್ದಂಗೆ ನಮ್ಮನ್ನ ಬಸವಣ್ಣ ವೆಲ್ಕಮ್ ಮಾಡುತ್ತೆ.
ಭಯಂಕರ ಇಷ್ಟ ಆಯಿತು. ಅಂದರೆ ನಂದೀಶ್ವರ ಕೂತು ಇಡೀ ಊರನ್ನ ನೋಡ್ತಿರೋ ಥರ ಅನ್ನಿಸ್ತು. ನಾವು ಇವಾಗ ಏನು ನೋಡ್ತಿದ್ದೀವಿ ಇದನ್ನು ನಂದಿ ದಿನ ನೋಡ್ತಾ ಇರತ್ತೆ. ಅಲ್ಲಿಂದ ಮೇಲೆ ಬರ್ತಿದ್ದಂಗೆ ಇಲ್ಲೊಂದು ಪುಟ್ಟ ನಂದಿ ಸ್ಟ್ಯಾಚು ಇದೆ, ಇಲ್ಲಿ ಪೂಜೆ ಕೂಡ ಮಾಡ್ತಾರೆ. ಇನ್ನು ಮುಂದಕ್ಕೆ ನಮಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ ಇದೇ ಥರನೇ ಇರುತ್ತೆ. ಬೆಟ್ಟ ಹತ್ಕೊಂಡು ಬಂದು ಇಲ್ಲಿಂದ ಸ್ವಲ್ಪ ದೂರ ಮಣ್ಣದರಿ ಕೂಡ ಇದೆ. ಅದಾದಮೇಲೆ ನಮಗೆ ಡೀಪ್ ರಾಕ್ಸ್ ಶುರುವಾಗುತ್ತೆ. ಕಷ್ಟ ಐತೆ ಗುರು. ನಾನು ಬೇರೆ ಸುಮ್ಮನಿರೋಕ್ಕಾಗದೆ ಲಗೇಜ್ ಬ್ಯಾಗ್ ಬೇರೆ ಹಾಕೊಂಡು ಬಂದಿದ್ದೀನಿ. ತೂಕ ಆಗೈತಿ. ಅಣ್ಣಯ್ಯ ಬ್ಯಾಗ್ ಇಡ್ಬೋದು ಅಣ್ಣ, ಇಲ್ಲಿ ಮೇಲೆ ಔಟ್ ಬಂದು ಇಸ್ಕೊತೀನಿ. ನಾನು ಹೆಂಗೆ ತುಂಬ್ಕೊಂಡು ಬಂದ್ಬಿಟ್ಟೆ. ಇವಾಗ ಬಂದು ನೋಡ್ರಿ ಅಪ್ಪ ನಂಗೆ ಆಗೈತೆ ಆಗಲೇ. ಇನ್ನೂ ಮುಕ್ಕಾಲು ಭಾಗ ಐತಲ್ಲ ಅಣ್ಣ. ಥ್ಯಾಂಕ್ ಯು ಅಣ್ಣ. ಅಪ್ಪ ಹಿಂಗೆ ಅಣ್ಣ ದೇವ್ರು ಸಿಕ್ದಂಗೆ ಸಿಕ್ಕಿದ್ರು ಗುರು. ಬ್ಯಾಗೆಲ್ಲ ಇಲ್ಲಿ ಹಾಕ್ಬಿಟ್ಟೆ. ಬ್ಯಾಗ್ ದೇವ್ರದ ವೆಯ್ಟ್ ಆಗಿದ್ದಿದ್ದು ನನಗೆ. ಈ ಸರಿಗೈತೆ ಬ್ಯಾಗು. ಗುಡ್ ಮಾರ್ನಿಂಗ್ ಅಣ್ಣ. ಹ್ಞೂ, ಜೈ ಶ್ರೀರಾಮ್. ಚಾನಲ್ ದೇವರಾಜ್ ಚೆನ್ನಮ್ಮ ಅಂತ ಹೊಸ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಣ್ಣ. ಹಂಗಂದ್ರೆ ನೀವೇ ಸಬ್ಸ್ಕ್ರೈಬರ್ಸ್. ಅಪ್ಪ ಬ್ಯಾಗ್ ಇಟ್ಟ ಮೇಲೆ ನಮ್ದು ಅನ್ನಿಸ್ತಾ ಇದ್ರು. ನಾನು ಯಾಕೆ ಇಷ್ಟು ಸುಸ್ತಾಗ್ತೈತಿ ಅಂತಿದ್ದೀನಿ. ಇನ್ನೇನು ಆ ಬ್ಯಾಗ್ ಎತ್ಕೊಂಡು ಹಾಕೊಂಡ್ರೆ. ಅಣ್ಣ ದೇವರಾಜ್ ಚೆನ್ನಮ್ಮ. ಹಾಂ, DVRAJCHENNMMA. ಬೆಟ್ಟಕ್ಕೆ ಬಂದಿದ್ದಕ್ಕೆ 1 2 3 ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಸ್ನೇಹಿತರೆ, ಕೆಳಗಿಂದ ಇಷ್ಟಕ್ಕೆ ಬರೋಕ್ಕೆ ಉಸಿರು ಬಿಡ್ತಾಯಿದ್ದೀನಿ ನಾನು. ಇನ್ನು ಅಷ್ಟೈತೆ, ನೋಡೋಣ. ಜೈ ಆಂಜನೇಯ. ಬಾ ಶಿವ ಅಂತ ಒಂದು ಕಡೆ ಕುತ್ಕೊಂಡ್ಬಿಟ್ಟೆ ಗುರು. ಕಷ್ಟ ಐತೆ. ಅಲ್ಲಿ ವರ್ಕೌಟ್ ಮಾಡೋದಲ್ಲ, ಹಿಂಗೆ 10 ಸಲ ತಿಳಿದ್ರೆ ಸಣ್ಣ ಆಗೋಯ್ತೀವಿ. ಹೋದಂಗೆ ನಾನು ನೋಡೋಣ. ಯಪ್ಪ ದೇವರು, ಟ್ರೆಕ್ ವ್ಲಾಗರ್ಸ್ಗೆಲ್ಲ ಒಂದು ದೊಡ್ಡ ನಮಸ್ಕಾರ. ನೋಡಿ ಹಿಂಗೈತೆ ನಾವು ಹೋಗ್ತಿರೋ ಜಾಗ. ಶಿವ ಹೋಗು ಇಲ್ಲೇ ಇರ್ತೈತೆ. ಬೆಟ್ಟ ಹತ್ತದ ಅರ್ಧ ದಾರಿಗೆ ಕುತ್ಕೊಂಡಿದ್ದೆ. ಏನು ಗುರು ಇಷ್ಟೊಂದು ವೀಕಾಗಿ ಹೋಗಿದ್ದೀನಿ ಅಂದ್ಕೊಂಡೆ. ಆಮೇಲೆ ಹಿಂದೆ ನೋಡ್ರೆ ಬಂದವರೆಲ್ಲ ಕುತ್ಕೊತಾಯಿದ್ರು. ಪರವಾಗಿಲ್ಲ, ಇಷ್ಟು ದೂರಕ್ಕೆ ಬರೋ ಅಷ್ಟೇ ಎಲ್ರಿಗೂ ಸುಸ್ತಾಗುತ್ತೆ ಅಂದ್ಕೊಂಡು ಮಿಕ್ಕಿದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಸ್ನೇಹಿತರೆ, ಈಗ ನಾವು ಬಂದು ಒಳ್ಕಲ್ ತೀರ್ಥಕ್ಕೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ನಾವು ಇಲ್ಲಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 40% ಆಫ್ ನಮ್ಮ ಟ್ರೆಕ್ ಕಂಪ್ಲೀಟ್ ಆಗಿರುತ್ತೆ. ಆ್ಯಂಡ್ ಇದು ಬಂದು ಕಂಪ್ಲೀಟ್ ಬೆಟ್ಟದ ಕೆಳಗೇನೆ ಇರೋದು, ಒಂದು ಕೇವ್ ಟೆಂಪಲ್ ಥರನೇ ಅಂತ ಹೇಳ್ಬೋದು. ಆ್ಯಂಡ್ ಈ ಒಳ್ಕಲ್ ತೀರ್ಥದಲ್ಲಿ ಪ್ರತಿನಿತ್ಯ ನೀರು ಬಂದು ಇದ್ದೇ ಇರುತ್ತೆ. ಆ್ಯಂಡ್ ಯಾವ ಟೈಮಲ್ಲೂ ಇಲ್ಲಿ ನೀರು ಖಾಲಿನೇ ಆಗೋದಿಲ್ಲ. ಈ ಸನ್ನಿಧಾನದ ವಿಶೇಷತೆ ಏನು ಮತ್ತು ಈ ಒಳ್ಕಲ್ ತೀರ್ಥದ ಬಗ್ಗೆ ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ಅಂತ ಅವ್ರ ಬಾಯಿನಲ್ಲೇ ಕೇಳೋಣ. ಅದಕ್ಕಿಂತ ಮುಂಚೆ ಗರ್ಭಗುಡಿ ಸುತ್ತ ಒಂದು ರೌಂಡ್ ಹಾಕೊಂಡು ಬಂದ್ಬಿಡೋಣ. ನಮಗಿದು ಕಂಪ್ಲೀಟ್ ಒಂದು ಕೇವ್ ಒಳಗೆ ಇರೋಂತಹ ಟೆಂಪಲ್ಲು. ನಾವಿಲ್ಲಿ ಬಂದು ಲೆಫ್ಟಿಗೆ ಟರ್ನ್ ಆಗ್ತಿದ್ದಂಗೆ ಒನ್ಸೆಗೆ ನಮಗಿಲ್ಲಿ ಚಂದ್ರಶೇಖರರ ದರ್ಶನ ಆಗತ್ತೆ, ಅಂದರೆ ಶಿವಪ್ಪನ ದರ್ಶನ. ಹಾಗೆ ಮೇಲೆ ಬಂದು ಹಿಂದೆ ಹೋದರೆ ನಮಗಿಲ್ಲಿ ಬಂದು ಒಳ್ಕಲ್ ತೀರ್ಥ ಸಿಗುತ್ತೆ. ಒಳ್ಕಲ್ ತೀರ್ಥ ಅನ್ನೋ ಹೆಸರು ಹೇಗೆ ಬಂತಪ್ಪ ಅಂದರೆ, ಲೈಕ್ ಈ ನೀರಿರೋ ಜಾಗ ಬಂದು ಒಂದು ಒಳ್ಕಲ್ ರೀತಿಯ ಆಕಾರದಲ್ಲಿದೆ. ಹಾಗಾಗಿ ಇದು ರೂಢಿನಾಮವಾಗಿ ಒಳ್ಕಲ್ ತೀರ್ಥ ಅಂತ ಪ್ರತೀತಿ ಆಯಿತು. ಒಳ್ಕಲ್ ತೀರ್ಥ ಅದೇ ಆ ನೀರೇ ಇದು ದೇವ್ರ ತೊಳೆದಿರೋದು ಕಣ. ಆ ಕಡೆ ತಲೆಲ್ಲ ಆ ಕಡೆ ನಡೀರಿ. ಅವ್ರು ಯಾರೋ ಇಲ್ಲಿ ಫೋನಲ್ಲಿ ತೋರಿಸಿದೆ, ಹಂಗಲ್ಲ ತಾವ್ಕೊಂಬಂದ್ಬಿಟ್ರು. ಅಲ್ಲ, ಯಾರೋ ಫಸ್ಟ್ ಟೈಮ್ ನೋಡೋರಿಗೆ ಹೋಗೋದೇ ನಡಿ ಇನ್ನೊಂದು ಸ್ವಲ್ಪ ಅಮ್ಮ. ಇನ್ನೊಂದು ಕಡೆ ತೀರ್ಥ ಐತೆ ಅಂತಲ್ಲ ಇಲ್ಲಿ ಇದೆ, ಇನ್ನೂ ಅಲ್ಲೈತೆ ಇವಾಗ. ಅದು ಹಿಂದೆ ಜಗದ್ಗುರು ರೇಣುಕಾಚಾರ್ಯ ರುದ್ರಮುನಿ ಶಿವಾಚಾರ್ಯರಿಗೆ ಲಿಂಗಧಾರಣೆ ಮಾಡೋ ಸಮಯದಲ್ಲಿ ಅವ್ರ ಕಮಂಡಲ ಅನ್ನೋದು ಇರ್ತದಲ್ಲ, ತೀರ್ಥ ಕಮಂಡಲ, ಅಲ್ಲಿ ಗಂಗೆ ಒಂದು ಕ್ಷೀಣ ಆದಾಗ ಅವ್ರು ತಮ್ಮ ಯೋಗ ದಂಡದಿಂದ ಸ್ಪರ್ಶ ಮಾಡಿ ಗಂಗೆ ಸ್ಥಾಪನೆ ಮಾಡಿದ್ರು. ಅದಕ್ಕೆ ರುದ್ರಮುನಿ ಶಿವಾಚಾರ್ಯ ಲಿಂಗಧಾರಣೆ ಕೊಡೋ ಸಮಯದಲ್ಲಿ ಆ ಗಂಗೆನ ತೀರ್ಥ ತಗೊಂಡು ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಉಗ್ರ ಸ್ವರೂಪ ಇರೋರು ಶಾಂತ ಮೂರ್ತಿ ಆದ್ರು. ಮಲಯ ಶಾಂತ ಮುನಿ ಅಂತ ಇದಕ್ಕೆ ಹೆಸರಿದೆ. ಅದರಿಂದ ಇಲ್ಲಿ ಬಂದು ಭಕ್ತಾದಿಗಳಿಗೂ ಅಷ್ಟೇನೆ, ನಿಮ್ಮ ಮನೆಯಲ್ಲಿ ಏನೋ ಒಂದು ಸಂಕಷ್ಟ ಇರ್ತದೆ, ಅದು ಎದುರಿಸ್ತಾ ಇರ್ತೀರಾ, ಅದು ಕಷ್ಟ ಎಲ್ಲ ನಮ್ಗೆ ಪರಿಹಾರ ಆಗ್ಲಪ್ಪ ಅಂತ ನೀವು ತಗೊಂಡ್ರೆ ಗಂಗೆನ, ಅದು ಪರಿಹಾರ ಆಗುತ್ತೆ. ಅಂದ್ರೆ ಏಕಾಗ್ರತೆಯಿಂದ ತಗೋಬೇಕು. ಅಂದ್ರೆ ಹಿಂದೆ ರಾಜ ಮಹಾರಾಜ ಕಾಲದಿಂದನೂ ಇದನ್ನು ಒಂದು ತೀರ್ಥ ತಗೊಂಡು ಹೋಗುವಂತ ಪೂಜೆ ಮಾಡುವಂತ ಸಂಸ್ಕೃತಿ ಇದೆ. ಅಂದ್ರೆ ಮೊದಲು ಕಳಸ ತೀರ್ಥ, ತ್ರೇತಾಯುಗದಲ್ಲಿ ಪಾಪ ವಿಮೋಚನೆ ತೀರ್ಥ, ರಾಜ ಮಹಾರಾಜರು ಬಂದಾಗ ಕಳಸ ತೀರ್ಥ ಅಂತಿದ್ರು. ಈ ಕಲಿಯುಗದಲ್ಲಿ ನಮ್ಮ ನೋಡೋ ಒಂದು ಸ್ಟೇಜ್ ಅಲ್ಲಿ ಒಂದು ಸಮಯದಲ್ಲಿ ಒಳ್ತರ ಕಾಣೋದ್ರಿಂದ ಅದಕ್ಕೆ ಒಳ್ಕಲ್ ತೀರ್ಥ ಅಂತ ಹೆಸರು ಪಡೆದಿದೆ. ಅದನ್ನ ನಾವು ಯಾವ ಮಾರ್ಗದಲ್ಲಿ ತಗೊಂತೀವಿ ಅಷ್ಟು ಒಳ್ಳೇದು. ನಮ್ಗೆ ಎಷ್ಟು ನಾವು ಪವಿತ್ರತೆಯಿಂದ ತಗೋತಿದ್ವಿ ಅಷ್ಟೇ ಒಳ್ಳೇದಾಗ್ತದೆ. ನಿಮ್ಮ ಮನೇಲಿ ಏನು ಸಂಕಷ್ಟ ಇರ್ತದೆ, ಮಕ್ಕಳು ಬೆಳವಣಿಗೆ ಇರಲ್ಲ, ಕಲ್ಯಾಣ ಆಗಿರಲ್ಲ, ಅದೇನಾದ್ರೂ ಗಂಗೆಗೆ ನೀವು ಹರಿಸ್ಕೊಂಡು ತೀರ್ಥ ತಗೊಂಡು, ಮಕ್ಕಳಾಗದೇ ಇರೋರು ಕೂಡ ಒಂದು ತೊಟ್ಲು ಬಿಟ್ಬಿಟ್ಟು ಚಿಕ್ಕದಾಗಿ ಹರಕೆ ತೊಟ್ಲು ಅಂತ ಬರುತ್ತೆ, ಅದನ್ನ ಬಾಳೆ ಎಲೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಇದನ್ನ ಪೂಜೆ ಮಾಡಿಸಿ ಹೋಗ್ತಾರೆ ಮಕ್ಕಳು ಆದ್ಮೇಲೆ ಬಂದು. ಯಾಕಂತಂದ್ರೆ ಹಿಂದೆ ಮೈಸೂರು ಮಹಾರಾಜರ ಮಕ್ಕಳು ಇದ್ದಾಗ ಇಲ್ಲಿ ಪಾತಾಳ ಗಂಗೆಯಲ್ಲಿ ಮಕ್ಕಳು ಇರ್ಲಿಲ್ಲ ಅವ್ರಿಗೆ. ಆ ಕಾಲದಲ್ಲಿ ರಾಣಿಯವರು ಯಾರು ಗೊತ್ತಿಲ್ಲ ಅಂತ ಕೇಳ್ತಾರೆ, ನಮ್ಮ ಮಗು ಆದ್ರೆ ತಂದು ಇದು ಬಿಡ್ತೀನಿ ಇದ್ರೊಳಗಡೆ ಅಂತ, ಅದ್ರೊಳಗಡೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಏನೋ ಒಂದು ಗೊತ್ತಿದ್ದನ ಬಿಡ್ತೀನಿ ಅಂತ ಹೇಳ್ತಾಳೆ. ಅದು ಮಗು ಆಗತ್ತೆ, ಅವ್ರ ತಾಯಿ ಕರಳಲ್ವಾ, ಈಗ ಹುಟ್ಟಿದ ಮಗುನ ಹೆಂಗೆ ಬಿಟ್ಬಿಡ್ಬೋದು, ಆಗಲ್ಲ. ಆಕೆ ಮರೆತು ಹಂಗೆ ಬಿಡ್ತಾಳೆ. ಅದು ಒಂದು ಬಹಳ ಅನಾರೋಗ್ಯದಿಂದ ಅಥವಾ ಸಂಕಷ್ಟ ಎದುರಿಸ್ತಾ ಇರ್ತದೆ. ಅವ್ರು ರಾಜಪುರೋಹಿತರು ಕೇಳಿದಾಗ ಅವ್ರು ಹೇಳ್ತಾರೆ, ಏನಪ್ಪಾ ಈಗ ಮಹಾರಾಣಿಯವರು ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹರಕೆ ಮಾಡ್ಕೊಂಡಿದ್ದಾರ, ತೀರೋಗಿಲ್ಲ, ಅದಕ್ಕೆ ಅದು ಮಗು ಎದುರಿಸ್ತಾ ಐತೆ ಅಂತ ಹೇಳ್ತಾರೆ. ಅವಾಗ ಅವರು ಮಹಾರಾಜರು ಕೇಳ್ತಾರೆ, ನಾ ಹೆಂಗೆ ಹೇಳಿದ್ರೆ ಈಗ ನೀವು ಅದನ್ನ ಆತರ ಪ್ರಕಾರ ನಡ್ಕೊಂತೀರಾ, ಆದ್ರೆ ಹೇಳಿಲ್ಲ ಅಂದ್ರೆ ಮಗುಗೆ ಸಂಕಷ್ಟ ಎದುರಿಸ್ತದೆ. ನಿಮ್ ಮಗು ಒಳ್ಳೇದಾಗಬೇಕು ಅಂತಂದ್ರೆ ಆದ್ರೆ ನನಗದು ಮತ್ತೆ ಮರಳಿ ಸಿಗುತ್ತೆ ನಂಗಿದ್ರೆ ನಾನು ಹೇಳ್ತೀನಿ,
ಅದನ್ನ ಮಾಡಿ ಹೇಳಿ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ನೋಡಮ್ಮ, ದೇವರ ಅನುಗ್ರಹ ನಿನ್ ಮೇಲೆ ಇದ್ದೇ ಇದ್ರೆ ಅದು ಕೈ ಸಿಕ್ಕೇ ಸಿಗುತ್ತೆ, ನೀ ಅದನ್ನ ಹರಕೆ ತೀರಿಸು, ಮಗುಗೆಲ್ಲ ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಒಂದು ರಾಜರ ಒಂದು ಸಂಪ್ರದಾಯ ಪ್ರಕಾರ ಒಂದು ತೊಟ್ಲೆಲ್ಲ ಮಾಡಿಬಿಟ್ಟು ತೊಟ್ಲಲ್ಲಿ ಬಾಳೆ ಎಲೆ ಮಗುಗೆ ಏನೋ ಅವ್ರು ಇಚ್ಛೆ ಪಡ್ತಾರೆ, ಸಿಕ್ಕರೆ ನಮ್ಮ ಪಾಲಾಗುತ್ತೆ, ಸಿಕ್ಕಿದ್ರೆ ಏನಾಗುತ್ತೆ ಅಂತಂದ್ರೆ ದೇವರು ನಾವೇನೋ ದೇವರಿದ್ರೆ ಹೋಗ್ಲೇಬೇಕು. ಅದು ಇವಾಗ ಅದು ಆಯುಷ್ಯ ಕಡಿಮೆ ಇತ್ತು ಅಂದ್ರೆ ಏನ್ ಮಾಡಕ್ಕಾಗಲ್ಲ, ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅವ್ರು ಆಶೀರ್ವಾದ ಮಾಡ್ತಾರೆ. ಮಾಡಿದ ತಕ್ಷಣ ತೊಟ್ಲಲ್ಲಿ ತೂಗಿ ಬಿಡ್ತಾರೆ. ತೊಟ್ಲನ್ನ ಪೂಜೆ ಪುನಸ್ಕಾರ ಮಗುಗೆಲ್ಲ ಏನೇನ್ ಬೇಕು ಸಂಸ್ಕಾರ ಕೊಟ್ಟು ತೂಗು ಬಿಟ್ಟಾಗ ಕುದೂರು ಅಂತ ಇದೆ ಇಲ್ಲಿ ಪಕ್ಕ, ಶಿವಗಂಗೆ ಪಕ್ಕದಲ್ಲಿ ಕುದೂರು ಅಂತ ಇದೆ, ಅದ್ರ ಅಂತರ್ಗಂಗೆಯಲ್ಲಿ ತೇಲ್ತಾ ಇತ್ತು. ಆ ಮೀನುಗಾರರಿಗೆ ಬಲೆ ಹಾಕುವಾಗ ಅದು ಸಿಕ್ಕು, ಇದು ರಾಜ ಮಹಾರಾಜರದ್ದು ಇರ್ಬೋದು, ಇದು ಒರವೆ ವಸ್ತ್ರ ಒಂದು ಆಭರಣ ನೋಡ್ಬಿಟ್ಟು ಈ ರಾಜ ಮಹಾರಾಜರದಕ್ಕ ಇರ್ಬೋದು ಮಗು ಅಂದ್ಬಿಟ್ಟು ಅವರು ಕೇಳ್ತಾರೆ, ಹಿಂಗೆ ಬಿಟ್ಟಿದ್ರು, ಅದು ಹೋಗಿ ಅಲ್ಪಿಸ್ಬಾರಪ್ಪ, ನಿಮ್ಗೇನು ಕೊಡೋದು ಕೊಡ್ತಾರಲ್ಲ ಅಂತೇಳಿ ಇದು ಮಾಡ್ತೀವಿ. ಅವಾಗ ಹೋಗ್ತಾರೆ. ಅವಾಗಿಂದನೂ ಅಷ್ಟೇ, ಈ ಮಕ್ಕಳು ಆಗದೆ ಇರೋದು ಮತ್ತೆ ಏನು ಮದುವೆ ಆಗೋದವರು ಮನೇಲಿ ಏನಾದರೂ ಬೆಳವಣಿಗೆ ಇಲ್ಲ ಅಂದರೆ ಈ ಬೆಟ್ಟದ ತೀರ್ಥಗಳೆಲ್ಲ ತಗೊಂಡು ಹೋಗಿ ಪೂಜೆ ಮಾಡ್ತಾರೆ. ಅಂದರೆ ಈ ಕ್ಷೇತ್ರದಲ್ಲಿ ಮುನಿಯಪ್ಪನ ಕಲ್ಲು ಅಂತ ತಗೊಂಡು ಹೋಗ್ತಾರೆ, ಮುನೀಶ್ವರ ಕಲ್ಲು. ಅದನ್ನ ಕೂಡ ಈ ತೀರ್ಥದಲ್ಲಿ ತೀರ್ಥ ಎಲ್ಲ ಹಾಕಿ 45 ದಿವಸ ಇಟ್ಟು ಗರ್ಭಗುಡಿಯಲ್ಲಿ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡೋದ್ರಿಂದ ಮಳೆ ಬೆಳೆ ಮತ್ತೇನೋ ಒಂದು ಕುಂದು ಕೊರತೆ ಇದ್ರೆ ನಿವಾರಣೆ ಆಗುತ್ತೆ ಅಂತ ಒಂದು ಸಂಪ್ರದಾಯ. ನಾವು ಈಗೇನೋ ಒಂದು ತಗೋದು ಬರ್ತೀವಿ, ಒಬ್ರು ಸಿಗುತ್ತೆ, ಒಬ್ರನ್ನೆಲ್ಲ ಆಡ್ಕೆ ಮಾಡ್ಕೊತೀವಿ, ಅವ್ರಿಗೆ ಬೇಜಾರು ಮಾಡ್ತೀವಿ, ಅದೆಲ್ಲ ಆದ್ರೂ ಕೂಡ ಅದು ದೋಷ ಬರುತ್ತೆ. ನಾವೇನ್ ಮಾಡ್ಬೇಕಂದ್ರೆ ಸಿಕ್ತಂದ್ರೆ ತಗೊಳ್ಳಮ್ಮ, ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಂತ ಹೇಳಿಕೊಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು 100 ಜನ ಬಂದಿರ್ತಾರೆ, 100 ಜನ ಬಂದಲ್ಲಿ ಸಿಗದೆ ಇರೋರು ಹೆಂಡತಿ ಸಿಕ್ಕಿರಲ್ಲ, ಗಂಡನ ಸಿಕ್ಕಿರುತ್ತೆ, ಅವ್ರೇನ್ ಮಾಡ್ತಾರೆ, ಅವ್ರಿಗೆ ನೋಡು ಹಂಗೆ ಹಿಂಗೆ ಅಂತ ಏನೇನೋ ಒಂದು ಮನ್ಸಿಗೆ ಬೇಜಾರಾಗಂಗೂ ಮಾತಾಡ್ತಾರೆ. ಅದೆಲ್ಲ ಮಾತಾಡ್ಬಾರ್ದು. ಯಾಕಪ್ಪ ಅಂತಂದ್ರೆ ಅವರು ಕೂಡ ನಂಬ್ಕೊಂಡೇ ಬಂದಿರ್ತಾರೆ, ಯಾರೇ ಆಗಲಿ. ಈ ದೇವ್ರು ನಂಬ್ಕೊಂಡು ನಾವು ಬಂದಿರ್ತೀವಿ, ಮನೇಲಿ ನಂಬ್ಕೊಂಡ್ ಬಂದಿರ್ತಾರೆ. ನಾವು ಏನಾದ್ರೂ ಒಂದು ಅವ್ರಿಗೆ ಮನ್ಸಿಗೆ ಬೇಜಾರಾಗೋ ಮಾತಾಡಿದ್ರೆ ಅವ್ರಿಗೇನಾಗುತ್ತೆ ಅಂದ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ಬಾರ್ದು. ಇಂಥ ದೇವಸ್ಥಾನ ಬಂದಾಗ ಒಂದು ಚಿಂತೆ ಮರಿಬೇಕಂತಾರೆ, ಒಂದು ದುಃಖ ಮರಿಬೇಕಂತಾರೆ, ಒಳ್ಳೇದನ್ನ ಭಾವನೆ ತಗೊಂಡು ಹೋಗ್ಬೇಕು ಮನೇಲಿ. ಏನಪ್ಪಾ ಅಂದ್ರೆ ನಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕಂದ್ರೆ ನಾವು ಪೂಜೆ ಮಾಡ್ಬೇಕು, ಚೆನ್ನಾಗಿ ಧ್ಯಾನ ಮಾಡ್ಬೇಕು, ಪೂಜೆ ಹಂಗೆ ಅಭಿಷೇಕ ಮಾಡ್ತೀವಿ ನಾವು. ಮನೇಲೂ ಅಷ್ಟೇ, ನೀವು ಒಳ್ಳೆ ಮನಸ್ಸು, ಒಳ್ಳೆ ಭಕ್ತಿ, ಒಳ್ಳೆ ಆಚರಣೆ, ಒಳ್ಳೆ ಸಂಸ್ಕಾರ ಇಟ್ಕೊಂಡು ನಾವು ಜೀವನ ಮಾಡಿದ್ರೆ ನಮ್ಮ ಮನೇಲೆಲ್ಲಾನು ಕೂಡ ಹಾಗೆ ಇರುತ್ತೆ. ದೇವಸ್ಥಾನನೇ ಅಂತಾರೆ, ಮನೆ ಮಂತ್ರಾಲಯ ಅಂತಾರಲ್ಲ, ಹೆಂಗೆ ರಾಘವೇಂದ್ರ ಸ್ವಾಮಿಗಳು ಹೆಂಗೆ ಹೇಳಿದ್ರೆ, ಹೆಂಗೆ ಒಬ್ಬರು ಸಾತ್ವಿಕರು ಹೇಳ್ತಾರೆ, ಸಾಹಿತಿಗಳು ಹೇಳ್ತಾರೆ, ಒಳ್ಳೇದೇ ಹೇಳ್ತಾರೆ ಎಲ್ಲ. ಇವ್ರು ಕೆಟ್ಟದ್ದು ಯಾರು ಹೇಳೋದಿಲ್ಲ. ಅದಕ್ಕೆ ನಾವು ಬಂದಾಗ ಒಳ್ಳೆ ಭಾವನೆ, ಒಳ್ಳೆ ಭಕ್ತಿ ತಗೊಂಡು ಹೋದ್ರೆ ಶಿವಗಂಗೆ ಬೆಟ್ಟ ಎಷ್ಟು ಎತ್ತರವಾಗಿದೆ ಅಷ್ಟೇ ಮನಸ್ಸು ನಾವು ದೊಡ್ಡದು ಮಾಡ್ಕೋಬೇಕು. 4 ದಿಕ್ಕಿಗೆ ಹೋದ್ರೆ 4 ಆಕಾರ ಕಾಣ್ತೀವಿ, ನಂದಿ ಆಕಾರ, ಶಿವನ ಆಕಾರ, ಗಣೇಶನ ಆಕಾರ, ಕಳಸ, ಇದು ಸರ್ಪ ಆಕಾರ, ಇದೆಲ್ಲಾನು ಕಾಣ್ತದೆ. ಯಾಕಂದ್ರೆ ಪ್ರಕೃತಿನೇ ದೇವ್ರ ತರ ಆಗ್ಬಿಟ್ಟಿದೆ. ಅದ್ರಲ್ಲಿ ಏನೇನು ಕಲ್ಲು ಮುಳ್ಳು ಎಲ್ಲಾನು ಇದ್ರು ಅದೇ ಸ್ವೀಕಾರ ಮಾಡ್ತದೆ. ಯಾಕೆ ಹೇಳಿ, ನಾವು ಪೂಜೆ ಮಾಡ್ಲಿಲ್ಲ ಅಂದ್ರೆ ಮಳೆ ಬರುತ್ತೆ. ಪ್ರಕೃತಿಯಲ್ಲಿ ಬೆಳೆದಂತ ಹೂವು ಪತ್ರೆ ಇದೆಲ್ಲ ದೇವರು ಸ್ವೀಕಾರ ಮಾಡ್ತದೆ. ಕಲ್ಲನ್ನೇ ಅದು ದೇವರು ಅಂದ್ಕೊಂಡಿದೆ. ನಾವು ಮಾಡ್ಲಿಲ್ಲ ಅಂದ್ರೂ ಕೂಡ ಆಗಿಂದ ಆದಿ ಕಾಲದಿಂದ ಅದು ತಾನಾಗಿ ತನ್ನ ಸಂಸ್ಕೃತಿನ ಬೆಳೆಸ್ಕೊಂಡ್ ಬಂದಿದೆ ಅಲ್ವಾ. ಈಗ ಯುಗಾದಿ ಬಂದ್ರೆ ಎಲ್ಲ ಪತ್ರೆ ಎಲ್ಲ ಬಿದ್ದು ಹೋಗ್ತದೆ ಅಲ್ವಾ, ಬಿದ್ದೋಗುತ್ತೆ ಅಲ್ವಾ. ಮಳೆ ಬಂದಾಗ ಗಲ್ಲೆಲ್ಲ ತೊಳೆದು ಪೂಜೆ ಇದಾಗ ಸಂಸ್ಕಾರ ಎಲ್ಲ ಬಂದಿದ್ದೆ ಪ್ರಕೃತಿಯಿಂದ ಅಲ್ಲ. ಪ್ರಕೃತಿ ಭೇದ ಭಾವ ಏನೇನು ಮಾಡಿಲ್ಲ. ನಾವು ಅಲ್ಲಿ ಏನು ಮಾಡ್ತೀವಿ, ನಾವು ಒಳ್ಳೇದನ್ನೇ ತಗೊಂಡು ಇಲ್ಲಿ ನಾವು ಒಳ್ಳೆ ಮನಸ್ಸು ಇಟ್ಕೊಂಡ್ಬರ್ಬೇಕು. ನಾವೊಂದು ಇಲ್ಲಿ ಕಲ್ಲು ತೊಗೊಂಡು ಮನೆ ಪೂಜೆ ಮಾಡಿದ್ರು ಕೂಡ ಅದಷ್ಟು ಒಂದು ಸಾಲಿಗ್ರಾಮ ಥರ ಅಂತ ಇರ್ತದೆ. ಇಲ್ಲೆಲ್ಲ ಕಲ್ಲೆಲ್ಲ ಲಿಂಗವು, ನೀರೆಲ್ಲ ತೀರ್ಥ, ಪತ್ರೆ ಎಲ್ಲ ದೇವರಿಗೆ ಅರ್ಪಣೆ ಆಗಲಿ ಅಂತ ಒಂದು ಇದು ಒಳ್ಳೇದಾಗಿ. ಸ್ನೇಹಿತರೆ, ನಮಗೋಸ್ಕರ ಅವರು ಅಷ್ಟು ಟೈಮ್ ಕೊಟ್ಟು ಅಲ್ಲಿನ ವಿಶೇಷತೆಗಳು ಮತ್ತು ಆ ಒಳ್ಕಲ್ ತೀರ್ಥದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಹಾಗಾಗಿ ನನಗೆ ಆ ಅರ್ಚಕರ ಫುಟೇಜ್ನ ಕಟ್ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ. ಆ್ಯಂಡ್ ವಿಡಿಯೋದ ಲೆಂತ್ ಜಾಸ್ತಿ ಆಗ್ತಿರೋ ಉದ್ದೇಶದಿಂದ ಈ ವಿಡಿಯೋನ 2 ಪಾರ್ಟಾಗಿ ಡಿವೈಡ್ ಮಾಡಿ ಅದರಲ್ಲಿ ಮೊದಲನೇ ಪಾರ್ಟ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ 2ನೇ ಪಾರ್ಟ್ನಲ್ಲಿ ಇಲ್ಲಿಂದ ನಾವು ಪೀಕ್ ಪಾಯಿಂಟ್ನ ಹೇಗೆ ರೀಚ್ ಆದೋ ಆ್ಯಂಡ್ ಹೋಗ್ತಾ ದಾರಿನಲ್ಲಿ ನಮ್ಗೆ ಏನೆಲ್ಲ ಸಿಗ್ತವೆ, ಅಲ್ಲಿನ ವಿಶೇಷತೆಗಳೇನು, ಅದಾದ ನಂತರ ಶಿವಗಂಗೆ ಬೆಟ್ಟನ 1814ನೇ ಸಲ ಹತ್ತಿರ್ತಕ್ಕಂಥ ವ್ಯಕ್ತಿಯ ಇಂಟ್ರೊಡಕ್ಷನು ಮತ್ತು ಅವ್ರ ಪರಿಚಯನ ಮಾಡಿಕೊಡ್ತೀನಿ. ಹಾಗಾದರೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ದೇವರಾಜ್ ಚೆನ್ನಮ್ಮ.